ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಾವ್ಯ. ನಾನು ಹಳ್ಳಿಯಲ್ಲಿದ್ದೇನೆ. ನನಗೆ ಮದುವೆಯಾಗಿ 12 ವರ್ಷ ಕಳೆದಿವೆ. ಮದುವೆಯಾಗಿ ಹೊಸತರಲ್ಲಿ ಮೊದಲು ನಾನು ಪತಿಯೊಂದಿಗೆ ಜಗಳವಾಡಿ ಅಮ್ಮನ ಮನೆಗೆ ಬಂದಾಗ ನಡೆದ ಘಟನೆಯೊಂದನ್ನು ನಿಮ್ಮ ಮುಂದೆ ಹೇಳುತ್ತೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಆ ದಿನ ಗಂಡನೊಂದಿಗೆ ಜಗಳ ಮಾಡಿ ಪಟ್ಟಣದಲ್ಲಿದ್ದ ನನ್ನ ತವರಿಗೆ ಬಂದಿದ್ದೆ. ಮನೆಗೆ ದಿಢೀರ್ ಬಂದ ಕೂಡಲೇ ಮನೆಯಲ್ಲಿ ಒಂದು ಕ್ಷಣ ಎಲ್ಲರೂ ಗಾಬರಿಯಾದರು. ಏಕೆಂದರೆ ನನ್ನ ಮದುವೆಯಾಗಿ ಸರಿಯಾಗಿ 1 ವರ್ಷ ಕೂಡ ಆಗಿರಲಿಲ್ಲ. ಇದರಿಂದ ಮನೆಯಲ್ಲಿ ಸ್ವಲ್ಪ ಭಯ ಇತ್ತು. ಅಲ್ಲದೆ ನನ್ನ ಮತ್ತು ನನ್ನ ಗಂಡನ್ ಮಧ್ಯೆ ಆಗಾಗ ಜಗಳ ನಡೆಯುತ್ತಲೇ ಇರುತ್ತಿತ್ತು. ಹೀಗಾಗಿ ಸಹಿಸಿಕೊಂಡು ಕೊನೆಗೆ ಸಾಕಾಗಿ ತವರಿಗೆ ಬಂದಿದ್ದೆ. ಇನ್ನೂ ನೋಡಲು ದಪ್ಪ ಸುಂದರವಾಗಿದ್ದು, ಹೀಗಾಗಿ ನನ್ನ ಸ್ನೇಹಿತರು ನನಗೆ ಹಳೆಯ ಕಾಲದ ಸಿನಿಮಾ ನಾಯಕಿಯಂತೆ ಇದೀಯಾ ಎಂತ ಹೇಳುತ್ತಾ ಇದ್ದರು. ಆದರೆ ನಾನು ಮನೆ ಪಾಠ ಅಂತ ಇದ್ದಿದ್ದರಿಂದ ಕಲಿಯುವ ಸಮಯದಲ್ಲಿ ಬೇರೆ ಏನೂ ಮಾಡಲು ಆಗಲಿಲ್ಲ. ಹೀಗಾಗಿ ಒಂದು ದಿನ ಕೂಡ ನಾನು ತಪ್ಪು ಮಾಡಲಿಲ್ಲ. ಆದರೆ ಕಲ್ಯಾಣವಾದ ನಂತರ ಮೊದಲ ದಿನದಿಂದ ನಿರಾಸೆ ಅನುಭವಿಸುತ್ತಾ ಬಂದಿದ್ದೇನೆ. ಎಂದಿಗೂ ಸರಿಯಾಗಿ ಸುಖ, ನೆಮ್ಮದಿಯಿಂದ ಇರಲು ಸಾಧ್ಯವಾಗಲಿಲ್ಲ. ನನ್ನ ಪತಿಗೆ ಮನೆಗೆ ಒಬ್ಬಳು ಕೆಲಸ ಮಾಡಲು ಅವಶ್ಯಕತೆಯಿತ್ತು ಎನ್ನುವ ಹಾಗೆ ನನ್ನ ಜೊತೆಗೆ ಇದ್ದ. ಇದು ನನಗೆ ಗೊತ್ತಾಗಿ ಬಹಳ ಕೊರಗುತ್ತಿದ್ದೆ. ಇದರಿಂದ ಸಂತೋಷ ಎನ್ನುವುದು ಇರಲಿಲ್ಲ. ಪತಿಯ ಮನೆಯಲ್ಲಿ ಅನುಭವಿಸುತ್ತಿದ್ದ ಕಷ್ಟ, ಕಿರಿಕಿರಿ ನನಗೆ ಸಹಿಸಲು ಆಗುತ್ತಿರಲಿಲ್ಲ. ಕೊನೆಗೆ ಒಂದು ದಿನ ತಲೆಕೆಟ್ಟು ಜಗಳ ಮಾಡಿ ತವರಿಗೆ ಬಂದಿದ್ದೆ. ಆಗ ಮನೆಯವರು ನನಗೆ ಸಮಾಧಾನ ಮಾಡಿದರು. ಆಮೇಲೆ ಸ್ವಲ್ಪ ದಿನ ಇದ್ದು ಎಲ್ಲವನ್ನೂ ಮಾತಾಡಿ ಬಗೆಹರಿಸಿ ಕಳಿಸೋಣ ಅಂತ ಮನೆಯಲ್ಲಿ ಹೇಳಿದರು. ಅದಕ್ಕೆ ನಾನು ಒಪ್ಪಿದೆ. ಇನ್ನು ನಮ್ಮ ಮನೆಯಲ್ಲಿ ಅಮ್ಮ ಮತ್ತು ನಾನು ಇಬ್ಬರೇ ಇರುತ್ತಿದ್ದ ಕಾರಣ ಮನೆಯಲ್ಲಿ ಅದು ಇದು ಮಾತಾಡಿ ಸಮಯ ಕಳೆಯುತ್ತಿದ್ದೆವು. ಬೇಜಾರ ಆದಾಗ ಪಕ್ಕದ ಮನೆಗೆ ಹೋಗುವುದು, ಮಾರುಕಟ್ಟೆಗೆ ಹೋಗುವುದು ಮಾಡುತ್ತಿದ್ದೆ. ಹೀಗೆ ದಿನಗಳು ಕಳೆದವು. ಆದರೆ ಬದುಕು ಸಪ್ಪೆ ಅನುಭವ ಆಗತೊಡಗಿತ್ತು. ಅದೇ ಗಂಡನ ಮನೆಯಲ್ಲಿ ಇದ್ದಾಗ ಜಗಳ ಮಾಡಿದ್ರೂ ಆಗಾಗ ಆ ಕೆಲಸ ನಡೆಯುತ್ತಿತ್ತು. ಇವಾಗ ಅದು ಕೂಡ ಇಲ್ಲದಾಗಿ ಕಷ್ಟ ಆಗತೊಡಗಿತ್ತು. ಇದಕ್ಕೆ ಏನಾದರೂ ದಾರಿ ಮಾಡಬೇಕು ಎನಿಸಿ ಯೋಚನೆ ಮಾಡತೊಡಗಿದೆ. ಆಗ ನೆನಪಿಗೆ ಬಂದಿದ್ದೇ ಪಕ್ಕದ ಮನೆಯಲ್ಲಿ ಡಿಗ್ರಿ ಓದುತ್ತಿದ್ದ ರಮೇಶ್. ಅವನು ನನಗೆ ಅಂಗಡಿಯಲ್ಲಿ ಏನಾದರೂ ಬೇಕಾದಾಗ ತಂದುಕೊಡುತ್ತಿದ್ದ. ರಮೇಶ ಓದಿನಲ್ಲಿ ಮುಂದೆ ಇದ್ದ, ಜಾಣ ಇದ್ದ. ಹೀಗಾಗಿ ಅವನೇ ನನ್ನ ಕಷ್ಟ ಪರಿಹಾರ ಮಾಡಲು ಸರಿಯಾದ ವ್ಯಕ್ತಿ ಅಂತ ಅಂದುಕೊಂಡೆ. ಆದರೆ ಇದನ್ನು ಹೇಗೆ ಸಾಧ್ಯ ಮಾಡೋದು ಅಂತ ದಿನ ಕಳೆಯತೊಡಗಿದ್ದೆ. ಆಗ ಒಂದು ದಿನ ಬಂದೇ ಬಿಟ್ಟಿತ್ತು. ಊರಿನಲ್ಲಿ ನಮ್ಮ ಸಂಬಂಧಿಕರ ಮನೆಯಲ್ಲಿ ಹುಷಾರಿಲ್ಲ ಅಂತ ಸುದ್ದಿ ಬಂದಿತ್ತು. ಅದಕ್ಕೆ ಅಮ್ಮ ಊರಿಗೆ ಹೋಗೋಣ ಅಂತ ಹೇಳಿದರು. ಆದರೆ ನಾನು ನನಗೂ ಹುಷಾರಿಲ್ಲ, ಇಲ್ಲಿಯೇ ಇರುತ್ತೇನೆ ಅಂತ ಹೇಳಿ ಉಳಿದು ಬಿಟ್ಟೆ. ಆಗ ಅಮ್ಮ ಪಕ್ಕದ ಮನೆಯವರಿಗೆ ಮನೆ ಹತ್ತಿರ ನೋಡುತ್ತಾ ಇರಿ ಅಂತ ಹೇಳಿ ಹೋದಳು. ಅಷ್ಟರಲ್ಲಿ ನಾನು ಒಳಗಡೆ ಬಂದು ಕೈಯಿಂದ ವಾಂತಿ ಬರೋವರೆಗೆ ಕೈ ಹಾಕಿ ಕೆಲಸ ಮಾಡಿಕೊಂಡೆ. ಆಗ ಸ್ವಲ್ಪ ನೆಮ್ಮದಿಯಾಗಿ ರೆಸ್ಟ್ ಮಾಡಿದೆ. ಅವತ್ತು ದಿನ ಕಳೆದೇ ಹೋಯಿತು. ಮರುದಿನ ಬಾಜು ಮನೆಗೆ ಹೋಗಿ ಕುಂತು ತಾಸುಗಳೇ ಕಳೆದಿದ್ದವು. ಮನೆಯಲ್ಲಿ ರಮೇಶ ಮತ್ತೆ ಅವರ ತಾಯಿ ಇದ್ದರು. ಮೊದಲೇ ಅವರ ತಾಯಿಗೆ ನನ್ನ ಕಥೆ ತಿಳಿದಿದ್ದರಿಂದ ಅವರು ನನಗೆ ಸಮಾಧಾನ ಮಾಡಿದರು. ಆಗ ನಾನು ರಮೇಶ ಎಲ್ಲಿ ಕಾಣಿಸತ್ತಾ ಇಲ್ಲ ಅಂತ ಕೇಳಿದೆ. ಆಗ ಅವರು ಆತ ಮಹಡಿ ಮನೆಯಲ್ಲಿ ಇದ್ದಾನೆ ಅಂತ ಹೇಳಿದರು. ಅಲ್ಲದೆ ಬರೀ ಕಂಪ್ಯೂಟರ್ ಮುಂದೆ ಕುಂತು ಏನೂ ಕೆಲಸ ಮಾಡತ್ತಾನೋ ಅಂತ ಹೇಳಿದರು. ನಾನು ಸರಿ ಅಂತ ಅವರ ಅಡುಗೆ ಮನೆಯಿಂದ ನೇರವಾಗಿ ಅವನ ಕಡೆಗೆ ಹೋದೆ. ಆಗ ಆತ ಬಾಗಿಲನ್ನು ತೆಗೆಯಲು ಸ್ವಲ್ಪ ಸಮಯ ತೆಗೆದುಕೊಂಡ. ಆಗ ಬಂದು ಏನು ಅಂತ ಕೇಳಿದ.
ಆಗ ನಾನು ಬ್ಯುಸಿನಾ ಅಂತ ಕೇಳಿದೆ. ಅದಕ್ಕೆ ಆತ ಬುಕ್ ಓದುತ್ತಿದ್ದೆ ಅಂತ ಹೇಳಿದ. ಆಗ ನನಗೆ ಅನುಮಾನ ಬಂದು ಅವನ ಕಂಪ್ಯೂಟರ್ ಆನ್ ಮಾಡಿದೆ. ಅದರಲ್ಲಿ ಬೇರೆ ಸಿನಿಮಾ ಇತ್ತು. ಅದನ್ನು ನೋಡಿ ನನಗೆ ಶಾಕ್ ಆಯಿತು. ಆಗ ನಾನು ಇದೇನಾ ನಿನ್ನ ಓದು ಅಂತ ಜೋರು ದನಿಯಿಂದ ಕೇಳಿದೆ. ಅದಕ್ಕೆ ಆತ ಮುಖ ಸಪ್ಪೆ ಮಾಡಿಕೊಂಡು ನಿಂತಿದ್ದ. ಆಗ ನಾನು ಆಯಿತು ಇವಾಗ ಊಟಕ್ಕೆ ಬಾ ಅಂತ ಹೇಳಿ ಕೆಳಗಡೆ ಬಂದೆ. ಆಗ ನನ್ನ ಕಣ್ಣ ಎದುರು ಆ ಕಂಪ್ಯೂಟರ್ನಲ್ಲಿನ ಸಿನಿಮಾ ಕಣ್ಣ ಮುಂದೆ ಬರತೊಡಗಿತ್ತು. ನಾನು ಹಾಗೆ ಮಾಡಬೇಕು ಅಂತ ಆಸೆ ಆಗಿತ್ತು. ಅಷ್ಟರಲ್ಲಿ ಕೆಳಗಡೆ ಬಂದು ಸೋಫಾ ಮೇಲೆ ಕುಳಿತುಕೊಂಡೆ. ಆಗ ಅವನ ತಾಯಿ ಯಾಕೆ ಏನಾಯಿತು ಅಂತ ಕೇಳಿದಳು. ಅದಕ್ಕೆ ನಾನು ಸುಸ್ತು ಅಂತ ಹೇಳಿದೆ. ಸ್ವಲ್ಪ ಸಮಯದಲ್ಲಿ ರಮೇಶ ಕೆಳಗಡೆ ಬಂದ. ಎಲ್ಲರೂ ಕೂಡ ಊಟ ಮಾಡಿದೆವು. ರಮೇಶ ತಲೆ ತಗ್ಗಿಸಿ ಊಟ ಮಾಡಿದ. ಆಗ ನಾನು ಮತ್ತಷ್ಟು ರಮೇಶನಿಗೆ ರೇಗಿಸಿದೆ. ಬಳಿಕ ಊಟ ಮುಗಿಸಿ ಮನೆಗೆ ಬಂದು ಆ ಸಿನಿಮಾವನ್ನು ನಾನು ನೋಡಿದೆ. ಸ್ವಲ್ಪ ಹೊತ್ತು ಕೈಗೆ ಕೆಲಸ ಕೊಟ್ಟೆ. ಆಮೇಲೆ ರೆಸ್ಟ್ ಮಾಡಿ ಸಂಜೆ ಟಿವಿ ನೋಡುತ್ತಾ ಕುಂತೆ. ಅಷ್ಟರಲ್ಲಿ ತಲೆಯಲ್ಲಿ ನೂರಾರು ವಿಚಾರಗಳು ಬರತೊಡಗಿದ್ದವು. ಆಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಸಡನ್ ಆಗಿ ರಮೇಶನಿಗೆ ಫೋನ್ ಮಾಡಿ ನನಗೆ ಹುಷಾರಿಲ್ಲ, ಟ್ಯಾಬ್ಲೆಟ್ ತಂದು ಕೊಡು ಅಂತ ಹೇಳಿದೆ. ಅದಕ್ಕೆ ಆತ ನನಗೆ ಸಹಾಯ ಮಾಡಲಿಲ್ಲ. ಸರಿಯಾಗಿದ್ದು ಆಗಲಿ ಅಂತ ನಾನು ಮನೆಯಲ್ಲಿ ಊಟ ಮಾಡಿ ಮಲಗಿದ್ದೆ. ಮರುದಿನ ಸಾಕಷ್ಟು ರಮೇಶನಿಗೆ ಫೋನ್ ಮಾಡಿದೆ. ಆದರೂ ಆತ ಒಂದು ಬಾರಿ ಫೋನ್ ರಿಸೀವ್ ಮಾಡಿದ. ಆಗ ಜ್ವರ ಬಂದಿದೆ, ಸಹಾಯ ಮಾಡು ಅಂತ ಹೇಳಿದ. ಅದಕ್ಕೆ ಆತ ಹ್ಞೂ ಅಂತ ಹೇಳಿದ. ಅದಕ್ಕೆ ಹ್ಞೂ ಅಂತ ಹೇಳಿದೆ. ಪೂರ್ಣವಿರಾಮ ಸಂಜೆ 7ರ ಸಮಯದಲ್ಲಿ ಮತ್ತೆ ಅವನಿಗೆ ಫೋನ್ ಮಾಡಿದಾಗ ಆತ ಇವಾಗ ಬರುತ್ತಾ ಇದ್ದೇನೆ, ತರುತ್ತೇನೆ ಅಂತ ಫೋನ್ ಇಟ್ಟ. ಆಮೇಲೆ ಮನೆಗೆ ಬಂದ. ಆದರೆ ಮನೆಯೆಲ್ಲ ಅವನು ಹುಡುಕಾಡಿ. ಆದರೆ ನಾನು ಕಾಣದ ಕಾರಣ ನಾನೇ ಅವನಿಗೆ ಒಳಗಡೆ ಬಾ ಇಲ್ಲಿದ್ದೇನೆ ಅಂತ ಕರೆದೆ. ಆಗ ಒಳಗಡೆ ಬಂದ. ನಾನು ಯಾಕೋ ಏನಾಗಿದೆ, ಹುಷಾರಾಗಿ ಇದ್ದೀಯಾ, ಏನಾದರೂ ಆರೋಗ್ಯ ಸಮಸ್ಯೆನಾ ಅಂತ ಹೇಳಿದೆ. ಅದಕ್ಕೆ ಆತ ಪಕ್ಕದಲ್ಲಿ ಬಂದು ಕುಳಿತ. ನಾನು ಸಿನಿಮಾ ಹೇಗಿದೆ ಅಂತ ಕೇಳಿದೆ. ಆತ ಸುಮ್ಮನೆ ಇದ್ದ. ಆಮೇಲೆ ನಾನು ಆ ಸಿನಿಮಾದಲ್ಲಿ ನಟನೆ ಮಾಡಿದ ಹಾಗೆ ನಾವು ಮಾಡೋಣ ಅಂದೆ. ಹೀಗೆ ಹೇಳಿದ್ದೇ ತಡ ಅವನು ಸರಿ ಅಂತ ಹೇಳಿದ. ಆದರೆ ಅವನು ಮೊದಲ ಬಾರಿಗೆ ನಟನೆ ಮಾಡತೊಡಗಿದ್ದರಿಂದ ನಾನೇ ಎಲ್ಲವನ್ನೂ ಹೇಳಬೇಕಾಗಿತ್ತು. ಆಮೇಲೆ ಅನಿಸಿದಾಗ ಇಬ್ಬರು ಸೇರಿ ನಟನೆ ಮಾಡುತ್ತೇವೆ. ಆಮೇಲೆ ಮನೆಯಲ್ಲಿ ಪತಿಯ ಜೊತೆ ಮಾತುಕತೆ ಮಾಡಿದ ಬಳಿಕ ಗಂಡನ ಮನೆಗೆ ಹೋದೆ. ಆಗ ಗಂಡನ ಕೋಪ ಕಡಿಮೆ ಆಗಿತ್ತು. ಅವನು ಕೂಡ ಕಂಪನಿಗೆ ಹೋಗಿ ಬಂದು ಮನೆಯಲ್ಲಿ ನನ್ನ ಜೊತೆಗೆ ಆ ಕೆಲಸ ಮಾಡುತ್ತಿದ್ದ. ಇದರಿಂದ ಮೊದಲ ನಡೆದ ಘಟನೆಗಳನ್ನು ಮರೆತು ಹೋದೆ. ಆಮೇಲೆ ಪತಿಯೊಂದಿಗೆ ಸಂತೋಷದಿಂದ ಇದ್ದೇನೆ. ಸ್ನೇಹಿತರೆ, ನನ್ನ ಕಥೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.